ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಹಿಂದೆ ಮಾದಿಗರ ಮೂಲ ಪುರುಷನ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋಗೆ ನಿಮ್ಮಿಂದ ಸಿಕ್ಕ ಸಪೋರ್ಟ್ಗೆ ನನ್ನ ಧನ್ಯವಾದಗಳು. ಹಾಗೂ ಆ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನರು ಕಾಮೆಂಟ್ ಮಾಡಿದ್ರಿ, ಮಾದಿಗರ ಇತಿಹಾಸದ ಬಗ್ಗೆ ಇನ್ನೊಂದು ಪಾರ್ಟ್ ಮಾಡಿ, ಅದರಲ್ಲಿ ಸಂಪೂರ್ಣ ಇತಿಹಾಸವನ್ನ ಹೇಳಿ ಅಂತ. ನಿಮ್ಮ ಕೋರಿಕೆಯ ಮೇರೆಗೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಮಾದಿಗರ ಪುರಾತನ ಇತಿಹಾಸದಿಂದ ಸದ್ಯದ ಪರಿಸ್ಥಿತಿಯವರೆಗೆ ನನ್ನ ಅಲ್ಪ ಜ್ಞಾನದಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಹಿತಿಯನ್ನ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಇನ್ನು ಯಾವುದೇ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ನಮಗೆ ತಿಳಿಸಿ, ನಾವು ಅದರ ಬಗ್ಗೆ ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ನಿಮ್ಮ ಸಮಯನ ಜಾಸ್ತಿ ವ್ಯರ್ಥ ಮಾಡದೆ ವಿಡಿಯೋಗೆ ಬಂದ್ಬಿಡೋಣ. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಮಾದಿಗರನ್ನು ನಾವು ದಲಿತರೆಂದು ನೋಡ್ತೇವೆ. ಆದರೆ ಇವರ ನಿಜವಾದ ಇತಿಹಾಸವನ್ನು ಕೇಳಿದ್ರೆ ನೀವು ಒಂದು ಸರಿ ಅಚ್ಚರಿಯಿಂದ ನೋಡೋದಂತೂ ಗ್ಯಾರಂಟಿ. ಈ ಸಮುದಾಯದ ಇತಿಹಾಸವನ್ನು ಸಾಮಾಜಿಕ ನ್ಯಾಯ, ಸಮಾನತೆಯ ಸುದೀರ್ಘ ಹೋರಾಟದಿಂದ ಗುರುತಿಸಲಾಗಿದೆ. ಜಾತಿ ವ್ಯವಸ್ಥೆಯ ದಬ್ಬಾಳಿಕೆಯ ಸ್ವರೂಪವು ಇವರನ್ನು ಸಮಾಜದ ಕೊನೆಯ ಅಂಚಿನಲ್ಲಿರಿಸಿತು. ಆದರೆ ಇವರು ಯಾವುದಕ್ಕೂ ಜಗ್ಗದೆ ಅನೇಕ ಶತಮಾನಗಳಿಂದ ನಿರಂತರವಾಗಿ ಹೋರಾಡುತ್ತಾ ತಮ್ಮ ಸ್ಥಾನಮಾನ, ಹಕ್ಕನ್ನು ಇಲ್ಲಿವರೆಗೂ ಕಾಯ್ದುಕೊಂಡು ಬಂದಿದ್ದಾರೆ. ಇಂಥ ಒಂದು ವಿಶೇಷವಾದ ಸಮುದಾಯದ ಬಗ್ಗೆ ನಾವಿಂದು ತಿಳಿಯಕ್ಕೆ ಹೊರಟಿದ್ದೇವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕಂದ್ರೆ ಪಾರ್ಟ್ 1 ನೋಡ್ಕೊಂಡ್ ಬರೋದು ಉತ್ತಮ ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಮಾದಿಗರು ಭಾರತದ ಅನೇಕ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಆದ್ರೆ ಇವರು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಮುಖ್ಯವಾಗಿ ಇವರು ತೆಲುಗು, ತಮಿಳು ಮತ್ತು ಕನ್ನಡ ಭಾಷೆಯನ್ನು ಬಳಸುವ ಜನರಾಗಿದ್ದಾರೆ. ಇವರು ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಹಾಗೂ ಮಹಾರಾಷ್ಟ್ರಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ವಾಸಿಸುತ್ತಿದ್ದಾರೆ. ಈ ಜನಾಂಗವು ಆಂಧ್ರ ಪ್ರದೇಶದಲ್ಲಿ 3.4 ಮಿಲಿಯನ್, ತೆಲಂಗಾಣದಲ್ಲಿ 3.3 ಮಿಲಿಯನ್, ಕರ್ನಾಟಕದಲ್ಲಿ 9,53,913 ಜನ, ಮಹಾರಾಷ್ಟ್ರದಲ್ಲಿ 15,000 ಜನ ಹಾಗೂ ತಮಿಳುನಾಡಿನಲ್ಲಿ 6,000 ಜನಸಂಖ್ಯೆ ಇವರದಾಗಿದೆ. ಒಟ್ಟಾರೆ ಭಾರತದಲ್ಲಿ 7.66 ಮಿಲಿಯನ್ ನಷ್ಟು ಮಾದಿಗ ಸಮುದಾಯದ ಜನರಿದ್ದಾರೆ. ಸ್ನೇಹಿತರೆ, ಈ ಮಾದಿಗ ಜನರು ಐತಿಹಾಸಿಕವಾಗಿ ಚರ್ಮೋದ್ಯಮ, ಚರ್ಮದ ಕೆಲಸ ಮತ್ತು ಸಣ್ಣ ಕರಕುಶಲ ವಸ್ತುಗಳ ಕೆಲಸವನ್ನು ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ಮಾದಿಗ ಸಮಾಜದ ಜನರು ರಾಜ ಮಹಾರಾಜರುಗಳ ಸೈನ್ಯದಲ್ಲಿ ಸೈನಿಕರಾಗಿ ಹಾಗೂ ದಂಡನಾಯಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವರ ಮೂಲ ವೃತ್ತಿ ಚರ್ಮೋದ್ಯಮವೇ ಆದರೂ ಇವರು ಅನೇಕ ವೃತ್ತಿಗಳಲ್ಲಿ ತಮ್ಮ ಕೌಶಲ್ಯವನ್ನ ತೋರಿಸ್ತಾ ಇದ್ರು. ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಮಾತೊಂದನ್ನು ನಾನು ನನ್ನ ವಿಡಿಯೋದಲ್ಲಿ ಆಗಾಗ ಹೇಳ್ತಾನೆ ಇರ್ತೀನಿ. ಅದೇನಂದ್ರೆ, ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಈ ಮಾತಿನ ಅರ್ಥ ಈ ಸಮುದಾಯದಿಂದ ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಭಾರತದ ಚರಿತ್ರೆಯೇ ತಾನಾಗಿ ತನ್ನ ಭವ್ಯ ಇತಿಹಾಸವನ್ನು ಅರಿತು ಎದೆ ಎತ್ತಿ ಮುನ್ನಡೆಯಬೇಕಾಗಿದ್ದ ಈ ಮಾದಿಗ ಸಮುದಾಯ ಸಮಾಜ ಕೊಟ್ಟ ಕೀಳಿರಿಮೆಯಿಂದ ತನ್ನನ್ನು ತಾನೇ ಹಿಂದಿಟ್ಟುಕೊಳ್ಳುವಂತೆ ಮಾಡ್ತಾ ಇದೆ ಸ್ನೇಹಿತರೆ. ನಾಡು ನುಡಿಗಳನ್ನು ಕಟ್ಟಿ, ಕೋಟೆ ಕೊತ್ತಲಗಳನ್ನು ಕಟ್ಟಿ ರಾಜ್ಯವಾಳಿದಂತೋರು ನಾವು ಎಂದು ಹೆಮ್ಮೆಯಿಂದ ಹೇಳಬೇಕಾಗಿದ್ದ ಸಮುದಾಯವಿದು. ಆದ್ರೆ ಇವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನ್ಯಾಯ ನ್ಯಾಯ ಎಂದು ಅಂಗಲಾಚುತ್ತಾ ಊರೂರು ತಿರುಗುವಂತಾಗಿದೆ. ಇವರಿಗೆ ತಮ್ಮ ಇತಿಹಾಸದ ಅರಿವಿದ್ದಿದ್ರೆ ಬಹುಶಃ ಸಮಾಜ ಕೊಟ್ಟ ಪರಿಣಾಮದಿಂದ ಇವರು ಬಚಾವಾಗ್ತಿದ್ರೇನೋ. ಈ ಮಾದಿಗರ ಸಮಾಜಕ್ಕೆ ಯಾಕಿಷ್ಟು ಕಷ್ಟ ಆಗ್ತಿದೆ? ಅವರ ಕೆಟ್ಟ ಪರಿಸ್ಥಿತಿ ಪ್ರಾರಂಭ ಆಗಿದ್ದು ಎಲ್ಲಿಂದ, ಯಾಕೆ, ಏನು ಅಂತ ಮಾದಿಗರ ಇತಿಹಾಸವನ್ನು ನಾವು ಹುಡುಕುತ್ತಾ ಹೋದಾಗ ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದೇನಂದ್ರೆ, ಮಾದಿಗರ ಪೌರಾಣಿಕ ಇತಿಹಾಸ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹೆಗ್ಗುರುತುಗಳು ಭಾರತದ ಪರಂಪರೆಯ ಹೆಜ್ಜೆ ಹೆಜ್ಜೆಯಲ್ಲೂ ಅಚ್ಚೊತ್ತಿದೆ. ಮಾದಿಗರ ಪಾತ್ರ ಮತ್ತು ಅವರ ಹೆಗ್ಗುರುತಿಲ್ಲದೆ ಭಾರತದ ಚರಿತ್ರೆ ಅಪೂರ್ಣ ಅನಿಸುತ್ತದೆ. ಸ್ನೇಹಿತರೆ, ಸವದತ್ತಿ ಯಲ್ಲಮ್ಮ ಮಾದಿಗರಾಗಿದ್ದಾರೆ. ಶಿರಸಿ ಮಾರಮ್ಮನ ಸ್ಥಾಪಕರು ಮಾದಿಗರ ಉಪಜಾತಿಯಾದ ಅಸಾದಿಗಳಾಗಿದ್ದಾರೆ. ಮಾತಂಗಿ ಮಾದಿಗರ ಮೂಲ ದೇವತೆಯಾಗಿದ್ದಾಳೆ. ಮಾದಿಗರು ತಾವು ಮಾತಂಗಿಯ ಮಕ್ಕಳೆಂದು ಹೇಳಿಕೊಳ್ಳುತ್ತಾರೆ. ಮಾತಂಗಿ ಎಂಬುದು ಕಾಳಿದೇವಿಯ ಸಂಸ್ಕೃತದ ಹೆಸರು. HL ಸ್ಟುವರ್ಟ್ ರವರ ಪ್ರಕಾರ ತಮಿಳಿನ ಚಕ್ಕಲಿ, ತೆಲುಗಿನ ಕನಾರಿಕ ಮಾದಿಗ,
ಮರಾಠರ ಮಂಗ ಇವರೆಲ್ಲರೂ ಒಂದೇ ಜನಾಂಗದವರು ಎಂದು ಹೇಳಿದ್ದಾರೆ. ಮಾದಿಗರಲ್ಲಿ ಅನೇಕ ಉಪಪಂಗಡಗಳಿವೆ, ಅವು ಹೇಳುತ್ತಾ ಹೋದರೆ ಸಮಯನೇ ಸಾಲಲ್ಲ. ಇನ್ನು ಮಾತಂಗ ಮುನಿ ಮಾದಿಗರ ಒಬ್ಬ ಪುರಾತನ ಮುನಿ. ಈ ಮುನಿಯು ತೋಗಲ ಕಾಯಕನಿಷ್ಠ. ತನ್ನ ಪಾದರಕ್ಷೆ ತಯಾರಿಸುವ ಕುಶಲತೆಯಿಂದಲೇ ಬ್ರಾಹ್ಮಣರ ಕನ್ಯೆಯ ಅಹಂಗೆ ಬುದ್ಧಿ ಕಲಿಸಿದವರು. ಒಮ್ಮೆ ಮಾತಂಗ ಮುನಿಯರು ತನ್ನ ಪಾದರಕ್ಷೆಗಳನ್ನು ತಯಾರಿಸುವ ಕಾರ್ಯದಲ್ಲಿ ತಲ್ಲೀನರಾಗಿರ್ತಾರೆ. ಆ ಸಮಯದಲ್ಲಿ ಅದೇ ಹಾದಿಯಲ್ಲಿ ಹೋಗ್ತಿದ್ದ ಒಬ್ಬ ಬ್ರಾಹ್ಮಣ ಯುವತಿ ಇವರನ್ನು ನೋಡಿ ಅಣುಕಿಸುತ್ತಾಳೆ. ಇದರಿಂದ ಕೋಪಗೊಂಡ ಮಾತಂಗ ಮುನಿಗಳು ಆ ಯುವತಿಯ ಮನೆ ಮುಂದೆ ಕುಳಿತು ಸತ್ಯಾಗ್ರಹವನ್ನು ಮಾಡುತ್ತಾರೆ. ಆ ಸತ್ಯಾಗ್ರಹದಿಂದ ಆ ಯುವತಿಯ ಅಹಮ್ಮನ್ನು ಅಡಗಿಸುತ್ತಾರೆ. ಈ ಮೂಲಕ ಸತ್ಯಾಗ್ರಹ ಮತ್ತು ಅಹಿಂಸೆ ಎಂಬುದು ಮೊದಲು ಪರಿಚಯಿಸಿದವರು ಮಾತಂಗ ಮುನಿಗಳು ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಇನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿಗೆ ಕೈತುತ್ತು ನೀಡಿ ಅಕ್ಷರವನ್ನು ಕಲಿಸಿದ ಮಾತೆ ಅರುಂಧತಿ ದೇವಿ ಈ ಮಾದಿಗರ ಕುಲತಾಯಿಯಾಗಿದ್ದಾಳೆ. ಕುರು ಪಾಂಡವರ ತಾಯಿ ಬೇರು ಮಾತೆ ಅರುಂಧತಿಯೇ ಎಂಬುದನ್ನು ಯಾವ ಶಾಸ್ತ್ರ ಮತ್ತು ಪುರಾಣಗಳು ಅಲ್ಲಗಳೆಯುವುದಿಲ್ಲ. ಇನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನವಜೋಡಿಗಳಿಗೆ ಮದುವೆಯಾದಾಗ ತೋರಿಸುವ ಅರುಂಧತಿ ನಕ್ಷತ್ರ ಈ ಸಮುದಾಯದ ಸಂಪ್ರದಾಯದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಇನ್ನು ಜಗಜ್ಯೋತಿ ಬಸವಣ್ಣನವರು ನಮ್ಮ ನಿಮ್ಮೆಲ್ಲರ ಅಪ್ಪನು ಮಾದರ ಚೆನ್ನಯ್ಯನು ಎಂದಿದ್ದಾರೆ. 12ನೇ ಶತಮಾನದಲ್ಲಿ ತಮಿಳುನಾಡಿನ ರಾಜನಾದ ಕರಿಕಾಲ ಚೋಳನು ಚೋಳ ವಂಶದ ಮಹಾನ್ ದೊರೆ. ಈತ ದೊರೆಯಷ್ಟೇ ಅಲ್ಲದೆ ಮಹಾನ್ ಶಿವಭಕ್ತನೂ ಹೌದು. ಈತನಿಗೆ ನಾನೇ ಮಹಾನ್ ಶಿವಭಕ್ತ ಅನ್ನೋ ಒಂದು ಅಹಮಿತ್ತು. ಪ್ರತಿದಿನ ಶಿವಲಿಂಗಕ್ಕೆ ಕರಿಕಾಲ ಚೋಳ ನೈವೇದ್ಯವನ್ನು ಅರ್ಪಿಸುತ್ತಿದ್ದರಂತೆ. ಈ ನೈವೇದ್ಯವನ್ನು ಶಿವನು ಸ್ವೀಕರಿಸುತ್ತಿದ್ದನಂತೆ. ಇನ್ನೊಂದೆಡೆ ಮಾದರ ಚೆನ್ನಯ್ಯ ಒಬ್ಬ ಕೀಳು ಜಾತಿಯ ಮನುಷ್ಯ. ಆತನಿಗೆ ದೇವಾಲಯದಲ್ಲಾಗಲಿ ಅಥವಾ ಜನರ ಮಧ್ಯೆ ಆಗಲಿ ಪ್ರವೇಶವಿರಲಿಲ್ಲ. ಇಂತಹ ಒಬ್ಬ ವ್ಯಕ್ತಿ ಶಿವನ ಮೇಲೆ ಗುಪ್ತ ಭಕ್ತಿಯನ್ನಿಟ್ಟಿರ್ತಾರೆ. ಈತ ತನ್ನ ಗುಪ್ತ ಭಕ್ತಿಯಿಂದಲೇ ತನ್ನ ಮನೆಯಲ್ಲಿಯೇ ಸೀಕ್ರೆಟ್ ಆಗಿ ಶಿವನನ್ನ ಪೂಜಿಸ್ತಾ ಇರ್ತಾನಂತೆ. ಅಷ್ಟೇ ಅಲ್ಲದೆ ತನ್ನ ಗುಪ್ತ ದೈವವಾದ ಶಿವನಿಗೆ ಅಂಬಲಿಯನ್ನ ನೈವೇದ್ಯವಾಗಿ ಮಾದರ ಚೆನ್ನಯ್ಯ ಕೊಡ್ತಿದ್ರಂತೆ. ಮಾದರ ಚೆನ್ನಯ್ಯನ ಭಕ್ತಿಗೆ ಒಲಿದ ಶಿವನು ಮಾದರ ಚೆನ್ನಯ್ಯನ ಮನೆಯಲ್ಲಿಯೇ ನೆಲೆಸಿ ಅವನ ನೈವೇದ್ಯವನ್ನ ಸ್ವೀಕರಿಸೋಕೆ ಶುರು ಮಾಡ್ತಾರೆ. ಇತ್ತ ತುಂಬಾ ದಿನಗಳಿಂದ ಕರಿಕಾಲ ಚೋಳನ ಪ್ರಸಾದವನ್ನು ಶಿವನು ಸ್ವೀಕರಿಸ್ತಾ ಇರಲ್ಲ. ಅದಕ್ಕೆ ಕಾರಣ ಏನು ಅಂತ ಕರಿಕಾಲ ಚೋಳ ಹುಡುಕೋಕೆ ಶುರು ಮಾಡ್ತಾನೆ. ಆಗ ಅವನಿಗೆ ತಿಳಿಯುತ್ತೆ ಮಾದರ ಚೆನ್ನಯ್ಯನಿಗೆ ಶಿವನು ಒಲಿದು ಅವನ ಮನೆಯ ಅಂಬಲಿಯ ರುಚಿಯನ್ನು ಸವಿತಾ ಇರ್ತಾನೆ ಅಂತ. ಸ್ನೇಹಿತರೆ, ಈ ವಿಷಯವನ್ನು ಕಣ್ಣಾರೆ ಕಂಡ ಕರಿಕಾಲ ಚೋಳನಿಗೆ ಒಂದು ಶಾಕ್ ಆಗ್ಬಿಟ್ಟಿರುತ್ತೆ. ಅವನಲ್ಲಿದ್ದ ಅಹಂ ಸತ್ತು ಹೋಗಿ ಚೋಳನು ಮಾದರ ಚೆನ್ನಯ್ಯನನ್ನು ದೇವಾಲಯಕ್ಕೆ ಮೊದಲ ಬಾರಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಯಾವ ದಲಿತನು ದೇವಾಲಯದ ಮೆಟ್ಟಿಲನ್ನು ಏರಿರೋದಿಲ್ಲ. ಸ್ನೇಹಿತರೆ, ಮಾದರ ಚೆನ್ನಯ್ಯರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೋದ್ರೆ ಸಮಯ ಸಾಕೋಗಲ್ಲ. ಮುಂದಿನ ಒಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇವೆ. ಮತ್ತೊಬ್ಬ ಮಾದಿಗರ ಮಹಾನ್ ಪುರುಷ ಸಮಗಾರ ಅರಳಯ್ಯ. ಅಣ್ಣ ಬಸವಣ್ಣನವರ ತಲೆಯೇರಿದ್ದ ಪಾದುಕೆಗಳು ಹುಟ್ಟಿದ್ದು ಸಮಗಾರ ಅರಳಯ್ಯನ ತೊಡೆಯ ಚರ್ಮದಿಂದ. ಇನ್ನು ಸಂತ ರವಿದಾಸರು ಮಾದಿಗರ ಸಮುದಾಯದ ಬಹುದೊಡ್ಡ ಸಾಂಸ್ಕೃತಿಕ ಹೆಗ್ಗುರುತು. ಅದು ಮಧ್ಯಕಾಲೀನ ಭಾರತದ ಸಮಯ. ಆ ಸಮಯದಲ್ಲಿ ಸಿಕಂದರ್ ಲೋಧಿ ಭಾರತವನ್ನ ಆಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅಫ್ಘನ್ನರ ದಾಳಿಯ ಭಯ ಭಾರತದಾದ್ಯಂತ ಹರಡಿರುತ್ತೆ. ಸಿಕಂದರ್ ಲೋಧಿಯು ಕೂಡ ಭಾರತವನ್ನು ಇಸ್ಲಾಮೀಕರಣಗೊಳಿಸುವ ಪ್ರಯತ್ನದಲ್ಲಿರ್ತಾರೆ. ಇದೇ ಸಮಯದಲ್ಲಿ ಮಾದಿಗರ ಶವರಸೇನ ಎಂಬ ಮಹಾರಾಜನು ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಈ ಸಮಯದಲ್ಲಿ ಚಮ್ಮಾರರು ಉತ್ತಮರಾಗಿರ್ತಾರೆ. ಸಂತ ರವಿದಾಸರು ಅಲ್ಲಿನ ಆಧ್ಯಾತ್ಮಿಕ ವ್ಯಕ್ತಿಯಾಗಿರ್ತಾರೆ. ರಜಪೂತರ ಚಿತ್ತೋಡಿನ ರಾಣಿಯಾದ ರಾಣಿ ಮೀರಾಬಾಯಿಯವರು ರವಿದಾಸರನ್ನು ತುಂಬಾ ಭಕ್ತಿಯಿಂದ ಪೂಜಿಸ್ತಾ ಇದ್ರು. ಅವರು ರವಿದಾಸರನ್ನು ಚಿತ್ತೋಡಿನಲ್ಲಿ ನೆಲೆಸುವಂತೆ ಬೇಡಿಕೊಂಡಿದ್ರು. ಅದರಂತೆಯೇ ರವಿದಾಸರು ಚಿತ್ತೋಡಿನಲ್ಲಿ ಬಂದು ನೆಲೆಸಿದ್ರು. ಚಿತ್ತೋಡಿನಲ್ಲಿ ನೆಲೆಸಿದ್ದ ರವಿದಾಸರ ಪ್ರಭಾವ ರಾಜಸ್ಥಾನದ ತುಂಬಾ ಹರಡಿತ್ತು. ಇವರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಅಲ್ಲಿ ಗುರುತಿಸಿಕೊಂಡಿದ್ರು. ಸಿಕಂದರ್ ಲೋಧಿ ಏನ್ ಮಾಡ್ತಾನೆ ಅಂದ್ರೆ ರಾಜಸ್ಥಾನ ತುಂಬಾ ಇಸ್ಲಾಮೀಕರಣಗೊಳಿಸೋಕೋಸ್ಕರ ಮಲ್ಲಿ ಫಕೀರ್ ಎಂಬ ಒಬ್ಬ ಇಸ್ಲಾಂ ಫಕೀರನನ್ನು ಅಲ್ಲಿಗೆ ಕಳಿಸ್ಬಿಟ್ಟು ಅಲ್ಲಿ ಮೊದಲು ರವಿದಾಸರನ್ನು ಮತಾಂತರಗೊಳಿಸೋಕೆ ಪ್ರಯತ್ನ ಪಡಿ ಅಂತ ಹೇಳಿ ಕಳಿಸಿರ್ತಾರೆ. ರವಿದಾಸರು ಒಂದು ಸವಾಲನ್ನು ಹಾಕ್ತಾರೆ. ಇಬ್ಬರು ಚರ್ಚೆ ನಡೆಸೋಣ, ಯಾರು ಸೋಲ್ತಾರೆ ಅವರು ಗೆದ್ದವರ ಧರ್ಮವನ್ನು ಪಾಲಿಸಬೇಕು ಅಂತ ಹೇಳಿರ್ತಾರೆ. ಈ ರೀತಿ ಚರ್ಚೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈ ಚರ್ಚೆಯಲ್ಲಿ ಮಲ್ಲಿ ಫಕೀರ್ ರವರು ಸೋತ್ ಬಿಡ್ತಾರೆ. ಸ್ನೇಹಿತರೆ, ಈ ಚರ್ಚೆಯಲ್ಲಿ ಸೋತಂತ ಮಲ್ಲಿ ಫಕೀರ್
ಇಸ್ಲಾಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಮತಾಂತರಗೊಂಡ ಇವರು ರಾಮದಾಸ್ ಅನ್ನೋ ಹೆಸರನ್ನ ನಾಮಕರಣ ಮಾಡಿಕೊಂಡು ರವಿದಾಸರ ಶಿಷ್ಯರಾಗಿ ಮುಂದೆ ಹಿಂದೂ ಧರ್ಮದ ಪ್ರಚಾರಕರಾಗ್ತಾರೆ. ಇದರಿಂದ ಸಿಕಂದರ್ ಲೋಧಿ ಪಾಠ ಕಲಿತಾನೆ. ಇಸ್ಲಾಮೀಕರಣವನ್ನು ನಿಲ್ಲಿಸಿ ಅವನು ತನ್ನ ರಾಜ್ಯಭಾರದ ಬಗ್ಗೆ ಗಮನವನ್ನು ಹರಿಸ್ತಾನೆ. ಇನ್ನು ಮಾದಿಗರಲ್ಲೇ ಪ್ರಥಮ ಬಾರಿಗೆ ಸ್ವತಂತ್ರ ರಾಜ್ಯವನ್ನು ಕಟ್ಟಿ ದೇಶವನ್ನಾಳಿದ ಪ್ರಥಮ ದೊರೆ ರಾಜ ಕುರಂಗನು. ಕುರಂಗ ರಾಜ 27 ಹಳ್ಳಿಗಳನ್ನು ವಶಕ್ಕೆ ಪಡೆದು 1714ರಲ್ಲಿ ತನ್ನ ರಾಜ್ಯವನ್ನ ಸ್ಥಾಪಿಸ್ತಾನೆ. ಹಾಗೂ ಗುರುಗಳಾದ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸಿದ್ದರ ಬೆಟ್ಟದಲ್ಲಿ ರುದ್ರ ದೇವಾಲಯವನ್ನ ನಿರ್ಮಿಸ್ತಾರೆ. ಇಂದಿಗೂ ಸಹ ಈ ಸಿದ್ದರ ಬೆಟ್ಟದ ದೇವಾಲಯವನ್ನು ನಾವು ಕಾಣಬಹುದು. ಇತ್ತೀಚಿನ ಕುಂಭಮೇಳದಲ್ಲಿ ಅಗೋರಿಯೊಬ್ಬರು ಹೇಳಿದ ಸಿದ್ದರ ಬೆಟ್ಟದ ದೇವಾಲಯ ಇದೇ ಆಗಿರುತ್ತೆ. ಇಂಥ ಅನೇಕ ಪುಣ್ಯ ಪುರುಷರನ್ನು ಮಾದಿಗ ಸಮಾಜ ನಮ್ಮ ದೇಶಕ್ಕೆ ನೀಡಿದೆ. ಒಬ್ಬೊಬ್ಬರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋದ್ರೂ ಕೆಲವು ತಿಂಗಳುಗಳು ಕೂಡ ಕಳೆದೇ ಹೋಗುತ್ತೆ. ಪುರಾತನ ಕಾಲದ ಶೂದ್ರ ಮತ್ತು ಮಾದಿಗರ ಜೀವನ. ವೇದಗಳ ಕಾಲದಲ್ಲಿ ಇವರ ಜೀವನ ಹೇಗಿತ್ತು, ಇವರು ಪಡುತ್ತಿದ್ದ ಕಷ್ಟಗಳು ಎಂತವು? ಶೂದ್ರರ ಕಷ್ಟಗಳು ಪ್ರಾರಂಭವಾಗಿದ್ದು ಮೂಲದಿಂದಲೇನಾ? ಸ್ನೇಹಿತರೆ, ವೇದಗಳ ಕಾಲದಿಂದಲೂ ನಮ್ಮ ಭಾರತದಲ್ಲಿ ವರ್ಣ ವ್ಯವಸ್ಥೆ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ರೀತಿಯ ವರ್ಣ ವ್ಯವಸ್ಥೆ ಇದ್ದು, ಮಾದಿಗರು ಶೂದ್ರ ವರ್ಣ ವ್ಯವಸ್ಥೆಯಲ್ಲಿ ಬರ್ತಾರೆ. ಶೂದ್ರ ವರ್ಣ ವ್ಯವಸ್ಥೆಯಲ್ಲಿಯೇ ಅತ್ಯಂತ ಕೆಳಮಟ್ಟದ ವರ್ಣ ಇವರದಾಗಿರುತ್ತೆ. ಈ ಶೂದ್ರ ವ್ಯವಸ್ಥೆಯಲ್ಲಿ ಬರುವ ಎಲ್ಲಾ ಜನಾಂಗಗಳನ್ನು ದಲಿತರೆಂದು ಗುರುತಿಸಲಾಗಿದೆ. ಇಂದು ನಾವು ಕಾಣುತ್ತಿರುವ SC ಹಾಗೂ ST ಜನಾಂಗಗಳು ಈ ದಲಿತರಾಗಿದ್ದಾರೆ. ಈ ದಲಿತರನ್ನು ಮೇಲ್ಜಾತಿಯ ವರ್ಗಗಳು ತುಂಬಾ ಶೋಷಿಸ್ತಾ ಇದ್ವು. ಇವರನ್ನು ಒಂದು ಸಪರೇಟ್ ಗ್ರೂಪ್ ಆಗಿ ಇಟ್ಟಿದ್ವು. ಇವರು ಮೇಲ್ವರ್ಗದ ಜನರು ಉಪಯೋಗಿಸ್ತಿದ್ದ ಕೆರೆ ಆಗ್ಲಿ, ಬಾವಿ ಆಗ್ಲಿ, ದೇವಸ್ಥಾನಗಳಾಗ್ಲಿ ಇವರು ಉಪಯೋಗಿಸೋ ಹಾಗಿರಲಿಲ್ಲ. ಮೇಲ್ಜಾತಿಯ ವರ್ಗದವರು ಹೇಳಿದ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸೋದು ಇವರ ಕಾರ್ಯ ಎಂದು ಸಮಾಜ ಸಾರಿ ಸಾರಿ ಹೇಳ್ತಾ ಇತ್ತು. ಇವರಿಗೆ ಶಿಕ್ಷಣವಾಗಲಿ ಅಥವಾ ಯಾವುದೇ ಅಭಿವೃದ್ಧಿಯ ಮಾರ್ಗವಾಗಲಿ ಇವರಿಗೆ ಇರಲಿಲ್ಲ. ಇವರು ಜೀವನ ಪರ್ಯಂತ ಜೀತದಾಳಾಗಿಯೇ ಬದುಕಬೇಕಿತ್ತು. ಮಧ್ಯಕಾಲೀನ ಭಾರತದಲ್ಲಿ ಮಾದಿಗರು ಮತ್ತು ಶೂದ್ರರ ಇತಿಹಾಸ. ಮಧ್ಯಕಾಲೀನ ಭಾರತದಲ್ಲಿ ಇವರು ಪಟ್ಟ ಕಷ್ಟಗಳು ಎಂತವು? ಇಸ್ಲಾಂ ಮತಾಂತರ ಇವರ ಮೇಲೆ ಪ್ರಭಾವ ಬೀರಿತ್ತಾ? ಸ್ನೇಹಿತರೆ, ಮಧ್ಯಕಾಲೀನ ಭಾರತದಲ್ಲಿ ಇಸ್ಲಾಂ ಧರ್ಮದ ಮತಾಂತರ ಭಾರತದಾದ್ಯಂತ ಬಿರುಸಾಗಿ ಸಾಗಿತ್ತು. ಇದಕ್ಕೆ ಕಾರಣ ಏನಂದ್ರೆ, ಭಾರತದಲ್ಲಿ ಇಸ್ಲಾಂ ರಾಜರುಗಳ ಆಡಳಿತ ನಡೀತಾ ಇತ್ತು. ಇವರು ಆಕ್ರಮಣ ಮಾಡುವ ರಾಜ್ಯದ ಪ್ರತಿಯೊಬ್ಬರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲು ತುಂಬಾ ಪ್ರಯತ್ನ ಪಟ್ಟರು. ಇವರ ಹಿಂಸೆಯ ಪ್ರಯತ್ನದಿಂದ ಕೆಲವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದಂತೂ ನಿಜ, ಆದರೆ ಸಂಪೂರ್ಣ ಭಾರತದ ಹಿಂದೂಗಳನ್ನು ಬದಲಿಸಲಾಗಲಿಲ್ಲ. ಇವರು ಟಾರ್ಗೆಟ್ ಮಾಡ್ತಿದ್ದು ಮುಖ್ಯವಾಗಿ ಶೂದ್ರ ಜನಾಂಗವನ್ನು. ಶೂದ್ರ ಜನಾಂಗಕ್ಕೆ ಕೊಡಲಾರದ ಹಿಂಸೆಗಳನ್ನೆಲ್ಲ ಕೊಟ್ಟು ಅವರನ್ನ ಮತಾಂತರಿಸೋಕೆ ಪ್ರಯತ್ನ ಪಟ್ಟರು. ಆದ್ರೆ ಶೂದ್ರರು ಸಾವಿರಾರು ವರ್ಷಗಳಿಂದ ಇಂತಹ ನೋವನ್ನು ಅನುಭವಿಸ್ತಾ ಬಂದವರು. ಇವರ ನೋವು ಅವರಿಗೆ ದೊಡ್ಡದಾಗಿ ಕಾಣಲೇ ಇಲ್ಲ. ಹಾಗಾಗಿ ಇವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳದೆ ಹಾಗೆ ಉಳ್ಕೊಂಡ್ರು. ಆಧುನಿಕ ಭಾರತದಲ್ಲಿ ಶೂದ್ರರು ಮತ್ತು ಮಾದಿಗರ ಇತಿಹಾಸ. ಆಧುನಿಕ ಭಾರತದಲ್ಲಿ ಮಾದಿಗರು ಏನಾದ್ರು? ಸ್ವತಂತ್ರದ ನಂತರ ಇವರ ಇರುವಿಕೆಯ ಬಗ್ಗೆ ಗೊತ್ತಾಯ್ತಾ? ಆ ಸಮಯದ ಪರಿಸ್ಥಿತಿ ಏನಾಗಿತ್ತು? ಸ್ನೇಹಿತರೆ, ಆಧುನಿಕ ಭಾರತದಲ್ಲಿ ಬ್ರಿಟಿಷರು ಬಂದ ನಂತರ ಮಾದಿಗರನ್ನು ಅತ್ಯಂತ ವಿಚಿತ್ರವಾಗಿ ನಡೆಸಿಕೊಂಡರು. ಈ ವಸಾಹತುಶಾಹಿ ಯುಗದಲ್ಲಿ ಮಾದಿಗರ ಸಮುದಾಯ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಯಾಕಂದ್ರೆ ಬ್ರಿಟಿಷರು ಜಾತಿ ಶ್ರೇಣಿಯನ್ನು ಬಲಪಡಿಸಿಬಿಟ್ಟಿದ್ರು. ಈ ಬದುಕಲಾರದ ಕಷ್ಟಗಳ ಮಧ್ಯೆ ಅದೇಗೋ ಈ ಸಮಯದಲ್ಲಿ ಸಾಮಾಜಿಕ ಸುಧಾರಣಾ ಚಳವಳಿಗಳು ಜಾರಿಯಾದವು. ಇದು ಇವರಿಗೆ ಜೀವನ ಕೊಟ್ಟಂತಾಯಿತು. ಈ ಸಮಾಜ ಸುಧಾರಣಾ ಚಳವಳಿಗಳು ದಬ್ಬಾಳಿಕೆ ರಚನೆಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದವು. ಅಷ್ಟೇ ಅಲ್ಲದೆ ಬ್ರಿಟಿಷರು ತಂದ ಕೆಲವು ನೀತಿ ನಿಯಮಗಳು ಇವರಿಗೆ ವರದಾನವಾದವು. ಪಾಶ್ಚಿಮಾತ್ಯರ ಶಿಕ್ಷಣದ ಪರಿಚಯ ಈ ಸಮುದಾಯಕ್ಕೆ ಹೊಸ ಅವಕಾಶವನ್ನು ನೀಡಿತು. ಜ್ಯೋತಿಬಾ ಫುಲೆ ಮತ್ತು ಇತರ ಹೋರಾಟಗಾರರು ಮಾದಿಗ ಸಮುದಾಯ ಸೇರಿದಂತೆ ಕೆಳ ಹಂತದ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು. ಮುಂದೆ ಬ್ರಿಟಿಷ್ ಸರ್ಕಾರ ಈ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರ ಮೇಲೆ ಮಾಡುತ್ತಿದ್ದ ಶೋಷಣೆಗಳನ್ನು ಕಡಿಮೆ ಮಾಡಿ ಈ ಸಮುದಾಯಗಳಿಗೆ ಹೊಸ ನಂಬಿಕೆಯನ್ನು ಕೊಟ್ಟವು. ಮೊದಲ ಮತ್ತು ಎರಡನೇ ವಿಶ್ವ ಯುದ್ಧದಲ್ಲಿ ಈ ಮಾದಿಗ ಸಮುದಾಯದ ಒಂದು ಸೈನ್ಯವನ್ನೇ ಬ್ರಿಟಿಷರು ರೆಡಿ ಮಾಡಿದ್ರು ಹಾಗೂ ಆ ಸೈನ್ಯವನ್ನು ಯುದ್ಧಕ್ಕಾಗಿ ಕೂಡ ಕಳಿಸಿಕೊಟ್ಟಿದ್ರು. ನಂತರ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಸ್ವತಂತ್ರ ಸಿಕ್ಕ ನಂತರ ಭಾರತ ಸಂವಿಧಾನ
ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡುತ್ತೆ. ಆದರೂ ಸಹ ಈ ಸಮುದಾಯದ ಅಭಿವೃದ್ಧಿ ಅಷ್ಟೇನೂ ಆಗಲಿಲ್ಲ. ಈ ಕಾರಣಕ್ಕಾಗಿಯೇ ಈ ಸಮಾಜದ ಹಕ್ಕು ಮತ್ತು ಮೀಸಲಾತಿಗಳಿಗಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRPS ಮುಂಚೂಣಿಗೆ ಬಂದಿತು. 1999ರಲ್ಲಿ ಮಂದಕೃಷ್ಣ ಮಾದಿಗ ಮತ್ತು ದಂಡುವೀರಯ್ಯ ಮಾದಿಗರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಮೀಸಲಾತಿಗಾಗಿ MRPS ಅನ್ನು ಸ್ಥಾಪಿಸಿದರು. ನಂತರ ಇದು ಭಾರತದಾದ್ಯಂತ ಮಾದಿಗರ ಕ್ಷೇಮಾಭಿವೃದ್ಧಿಗೆ ಕಾರ್ಯವನ್ನು ನಿರ್ವಹಿಸಿತು. ಈ ರೀತಿಯಾಗಿ ಮಾದಿಗರು ಸ್ವತಂತ್ರದ ನಂತರ ನಿರಂತರವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾದ ಕಾಲ. ಇಲ್ಲಿ ಸತ್ಯ ಹೊರಗೆ ಬರಲೇಬೇಕು. ಶತಮಾನಗಳ ತಂತ್ರದಿಂದ ಇವರ ಇತಿಹಾಸವನ್ನು ಹೊರಗೆ ಬರದಂತೆ ತಡೆದಿದ್ರು. ಹಿಂದೆ ವೇದಗಳ ಯುಗದಲ್ಲಿ, ನಂತರ ಇಸ್ಲಾಂ ಯುಗದಲ್ಲಿ, ನಂತರ ಬ್ರಿಟಿಷರ ಯುಗದಲ್ಲಿಯೂ ಕೂಡ ಇವರ ಇತಿಹಾಸವನ್ನು ಒತ್ತಿ ಇವರನ್ನು ಶೂದ್ರರಾಗಿಯೇ ಇಟ್ಟಿದ್ರು. ಇಂದಿಗೂ ಸಹ ಯಾವ ಪಠ್ಯಕ್ರಮದಲ್ಲೂ ಇವರ ಇತಿಹಾಸದ ಬಗ್ಗೆ ಇಲ್ಲ. ಆದ್ರೆ ನಾನು ಹೇಳ್ದಂಗೆ ಇದು ಸೋಷಿಯಲ್ ಮೀಡಿಯಾದ ಕಾಲ. ಇಲ್ಲಿ ಎಲ್ಲವೂ ಹೊರಗೆ ಬರಲೇಬೇಕು. ಸ್ನೇಹಿತರೆ, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕಿ ನಿಮಗೆ ತಿಳಿಸಿದ್ದೇನೆ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.